ಹೇಗೆ, ಎಲ್ಲಿಂದ ಪ್ರಾರಂಭಿಸುವುದು? ಬಿಲ್ಲಿಗ್ರಾಮ್. ಅಧ್ಯಾಯ 3. ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲ. ಮತ್ತಾಯ 18ನೇ ಅಧ್ಯಾಯ 3ನೇ ವಚನ. ತಿಳುವಳಿಕೆಯನ್ನು ಕುರುಡಾಗಿಸಿ, ಮನಸಾಕ್ಷಿಯನ್ನು ಮಂದಗೊಳಿಸಿ, ದೇವಚಿತ್ತವನ್ನು ಅನುಪಯುಕ್ತವನ್ನಾಗಿಸಿ, ನಮ್ಮನ್ನು ಮೃಗಗಳನ್ನಾಗಿಸುವಂಥ ಪ್ರಕೃತಿಯ ಒಂದು ನಿಯಮವಿದೆ ಎಂದು ನಾವು ಈಗ ತಿಳಿದುಕೊಳ್ಳೋರಾಗಿದ್ದೇವೆ. ನಮ್ಮ ಕ್ರಿಯೆಗಳೇ ನಮ್ಮನ್ನು ತಪ್ಪಿಸ್ತರು ಎಂದು ತೀರ್ಮಾನಿಸುತ್ತದೆ. ದೇವರಾದ ಕರ್ತನು ಪರಿಶುದ್ಧನು, ನೀತಿವಂತನು, ಪಾಪವನ್ನು ಸಹಿಸಿಕೊಳ್ಳಲಾರನು. ಪಾಪವು ಮಾನವರನ್ನು ದೇವರಿಂದ ಅಗಲಿಸಿ ಬಿಡುತ್ತದೆ. ಮಾನವನ ಆತ್ಮವನ್ನು ದೇವ ಕೋಪಕ್ಕೆ ಒಳಗಾಗಿಸುತ್ತದೆ. ಮಾನವನು ದೇವರನ್ನು ತೆರೆದು ಬಿಟ್ಟಿದ್ದರಿಂದ ಅವನು ತನ್ನ ಒಳ್ಳೆ ನಡತೆ, ಒಳ್ಳೆ ತಿಳುವಳಿಕೆಯನ್ನು, ದೇವರನ್ನು ಕುರಿತಾದಂಥ ಆತ್ಮಿಕ ಅರಿವನ್ನು ಕಳೆದುಕೊಂಡನು. ಆದ ಕಾರಣ ದೇವರನ್ನು ಪುನಃ ಕಂಡುಕೊಳ್ಳಬೇಕಾಗಿದ್ದರೆ ಆತನ ಬಳಿ ತಿರುಗಿಕೊಳ್ಳುವ ಮಾರ್ಗ ಯಾವುದು ಎಂದು ಕಂಡುಹಿಡಿಯಬೇಕು. ಜ್ಞಾನದ ಮಾರ್ಗದಿಂದಾಗಲಿ ಸುನಡತೆಯ ಮೂಲಕವಾಗಿ ಆಗಲಿ ನಾವು ದೇವರನ್ನು ಸಮೀಪಿಸಲಾರೆವು. ಆತನ ಬಳಿ ಸಾಗುವ ಮಾರ್ಗವನ್ನು ನಿಮ್ಮ ಆಲೋಚನೆಯ ಮೂಲಕ ಅರಿತುಕೊಳ್ಳಲಾರಿರಿ. ಏಕೆಂದರೆ ಮಾನವನ ಯೋಚನೆಗಳು ದೇವ ಆಲೋಚನೆಯೊಂದಿಗೆ ಹೊಂದಿಕೊಳ್ಳಲಾರವು. ಶರೀರ ಭಾವಗಳು ದೇವರಿಗೆ ಶತ್ರುತ್ವವುಳ್ಳವಳಾಗಿದ್ದು, ಅಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡದವುಗಳಾಗಿವೆ. ಆದ್ದರಿಂದಲೇ ಮಾನವನು ದೇವ ಸನ್ನಿಧಾನವನ್ನು ಬಿಟ್ಟು ಅಗಲಿ ಹೋದನು. ದೇವರನ್ನು ಸೇವಿಸುವ ಮಾತ್ರದಿಂದಲೇ ಅವನು ದೇವರ ಬಳಿಗೆ ತಿರುಗಲಾರನು. ಒಳ್ಳೆ ನಡತೆ ನಮ್ಮನ್ನು ಆತನ ಬಳಿಗೆ ಸೇರಿಸಲಾರದು. ಏಕೆಂದರೆ ಒಳ್ಳೆ ನಡತೆ ಎಂಬುದು ಪಾಪದಿಂದಾಗಿ ಮಲಿನವಾದ ಕಲೆಗಳ್ಳುಳ್ಳದಾಗಿ ಹೋಯಿತು. ಆದುದರಿಂದ ನಾವು ಏನು ಮಾಡಬೇಕೆಂಬ ಪ್ರಶ್ನೆಯನ್ನು ಕೇಳುತ್ತೇವೆ. ಹೇಗೆ ಪ್ರಾರಂಭಿಸುವುದು? ಯಾವ ಮಾರ್ಗ ನಮ್ಮನ್ನು ದೇವರ ಬಳಿ ನಡೆಸಬಲ್ಲದು ಎಂಬ ಸಮಸ್ಯೆಗೆ ಒಳಗಾಗುತ್ತೇವೆ. ದೇವರ ಬಳಿಗೆ ಹಿಂದಿರುಗಲು ಇರುವಂಥದ್ದು ಒಂದೇ ಒಂದು ಮಾರ್ಗವಷ್ಟೇ. ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲ ಎಂದು ಯೇಸು ಸ್ವಾಮಿ ಹೇಳಿದ್ದಾನೆ. ನಾವು ಮಾನಸಾಂತರ ಪಡಬೇಕು ಎಂದು ಈ ಮೂಲಕ ನಮ್ಮನ್ನು ಒತ್ತಾಯಿಸುತ್ತಾನೆ. ಹೀಗೆಯೇ ಅದನ್ನು ಪ್ರಾರಂಭಿಸಬೇಕು. ಇದೇ ಮೊದಲನೇ ಮೆಟ್ಟಲು. ನೀವು ಮಾನಸಾಂತರ ಹೊಂದಬೇಕು. ಮಾನಸಾಂತರ ಹೊಂದುವುದು ಧರ್ಮಶಾಸ್ತ್ರವನ್ನು ಅನುಸರಿಸುವುದು ಒಂದೇ ಆಗಿದೆ ಎನ್ನುವವರು ಇದ್ದಾರೆ. ಮೋಸೆಯ ಮೂಲಕ ಕೊಡಲ್ಪಟ್ಟ ನಿಬಂಧನೆಗಳನ್ನು ಧರ್ಮಶಾಸ್ತ್ರದಲ್ಲಿ ನಾವು ವಿವರವಾಗಿ ಕಾಣಬಹುದು. ಅದರ ಉದ್ದೇಶವನ್ನು ಸಹ ನಿಶ್ಚಳವಾಗಿ ಹೇಳಲಾಗಿದೆ. ಪ್ರಪಂಚದ ಸಂಕಷ್ಟಗಳನ್ನೆಲ್ಲ ಪರಿಹರಿಸುವ ಸಂಜೀವಿನಿಯಾಗಿ ಅದು ಕೊಡಲ್ಪಡಲಿಲ್ಲ. ಈ ಲೋಕದಲ್ಲಿ ನಾವು ಅನುಭವಿಸುವ ಸಂಕಷ್ಟಗಳ ನಿಜ ಸ್ವರೂಪನೆಂಬುದನ್ನು ತಿಳಿದುಕೊಳ್ಳಲು ಅದು ಕೊಡಲ್ಪಟ್ಟಿದೆ. ನಮ್ಮ ದೌರ್ಭಾಗ್ಯದ ಸ್ಥಿತಿಯ ಕಾರಣವನ್ನು ಅದು ಸಂಕ್ಷೇಪವಾಗಿ ಹೇಳುವುದೇ ಹೊರತು ನಿವಾರಣೆಯನ್ನು ಅದು ತೋರಿಸುವುದಿಲ್ಲ. ಧರ್ಮಶಾಸ್ತ್ರದ ನುಡಿಗಳೆಲ್ಲವೂ ಆ ಶಾಸ್ತ್ರಕ್ಕೆ ಒಳಗಾದವರಿಗೆ ಹೇಳಿವೆ ಎಂದು ಬಲ್ಲೆವಷ್ಟೇ. ಹೀಗೆ ಎಲ್ಲರ ಬಾಯಿ ಕಟ್ಟಿ ಹೋಗುವುದು. ಲೋಕವೆಲ್ಲ ದೇವರ ಮುಂದೆ ಅಪರಾಧಿಯಾಗಿ ನಿಲ್ಲುವುದು. ರೋಮಾಪುರ 3ನೇ ಅಧ್ಯಾಯ 19ನೇ ವಚನ ಎಂದು ಸತ್ಯವೇದವು ಹೇಳುತ್ತದೆ. ಮಾನವರ ಅನೀತಿಯನ್ನು ಧರ್ಮಶಾಸ್ತ್ರ ಬಹಿರಂಗಪಡಿಸುತ್ತದೆ. ಯಾವನಾದರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. ರೋಮಾಪುರ 3:20 ಎಂದು ಓದುತ್ತೇವೆ. ಧರ್ಮಶಾಸ್ತ್ರವನ್ನು ಅನುಸರಿಸುವುದರ ಮೂಲಕ ಯಾರೂ ರಕ್ಷಣೆ ಹೊಂದಲಾರರು. ಧರ್ಮಶಾಸ್ತ್ರದಿಂದ ಪಾಪದ ಅರಿವು ಉಂಟಾಗುವುದಷ್ಟೇ ಎಂದು ಸತ್ಯವೇದವು ಹೇಳುತ್ತದೆ. ಧರ್ಮಶಾಸ್ತ್ರವು ಸದ್ಗುಣಗಳ ಕನ್ನಡಿಯಾಗಿದೆ. ಅದು ಪಾಪವನ್ನು ಬೊಟ್ಟು ಮಾಡಿ ತೋರಿಸುವುದು, ಆದರೆ ದಯೆ ತೋರಿಸದು. ಧರ್ಮಶಾಸ್ತ್ರವು ಜೀವ ಕೊಡಲಾರದು, ಆದರೆ ಅದರಿಂದ ಮರಣ ಉಂಟಾಗುವುದು. ಯಾಕೆಂದರೆ
ನೀನು ಸಾಯುತ್ತಿ ಎಂಬುದೇ ಅದರಿಂದ ಉಂಟಾಗುವ ಎಚ್ಚರಿಕೆಯಾಗಿದೆ. ಪರ್ವತ ಪ್ರಸಂಗದ ಬೋಧನೆಯಂತೆಯೇ ನಾವು ಬಾಳುವವರಾಗಿದ್ದೇವೆ ಎಂದು ಹೇಳುವ ಅನೇಕರು ಇದ್ದಾರೆ. ಆದರೆ ಪರ್ವತ ಪ್ರಸಂಗದ ಉಪದೇಶಕ್ಕೆ ತಕ್ಕಂತೆ ನಡೆಯುವಂಥ ಸ್ತ್ರೀಯಾಗಲಿ ಪುರುಷನಾಗಲಿ ಇಲ್ಲವೇ ಇಲ್ಲ. ಏಕೆಂದರೆ ಎಲ್ಲರೂ ಪಾಪ ಮಾಡಿ ದೇವ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಎಂದು ಸತ್ಯವೇದವು ಹೇಳುತ್ತದೆ. ನಾವು ತಪ್ಪಿಸ್ತರಲ್ಲ, ನಮ್ಮ ಮೇಲೆ ಯಾವ ದೋಷಾಪರಣೆಯೂ ಇಲ್ಲ. ಆದ್ದರಿಂದ ಮಾನಸಾಂತರ ಹೊಂದಬೇಕೆಂಬುದರ ಅವಶ್ಯಕತೆಯೇ ಇಲ್ಲದಂಥ ಒಂದು ಜೀವಿತವನ್ನು ನಡೆಸುತ್ತಿದ್ದೇವೆ ಎಂಬ ತೀರ್ಮಾನಕ್ಕೆ ನೀವು ಬರುವ ಮೊದಲು ನಿಮ್ಮ ಮನಸ್ಸಿನ ಆಲೋಚನೆ ಉದ್ದೇಶಗಳನ್ನು ತೂಗಿ ನೋಡಿರಿ. ದೇವಭಕ್ತಿಗಿಂತಲೂ ಹೆಚ್ಚಾಗಿ ಮಾನಸಾಂತರ ಪಡುವುದು, ದೇವರ ಕಡೆಗೆ ತಿರುಗುವುದು ಕೆಲವರಿಗೆ ಬಹಳ ಅವಶ್ಯವಾದದ್ದೇ ಆಗಿದೆ. ಆದರೆ ನನಗೆ ಅದರ ಅವಶ್ಯಕತೆ ಇಲ್ಲ ಎಂದು ನೀವು ಹೇಳುವ ಮೊದಲು ನಿಮ್ಮ ಆಂತರ್ಯವನ್ನು ಚೆನ್ನಾಗಿ ಪರಿಶೋಧಿಸಿ ನೋಡಿರಿ. ಹಾಲಿವುಡ್ ನಗರದಲ್ಲಿ ನಾನು ಪ್ರಸಂಗ ಮಾಡುತ್ತಿದ್ದ ಸಂದರ್ಭದಲ್ಲಿ ಚಲನಚಿತ್ರದ ಉದ್ಯೋಗಸ್ಥರಲ್ಲಿ ಕೆಲವರು ಆಧ್ಯಾತ್ಮಿಕ ಅನುಭವವನ್ನು ಕುರಿತು ತಮ್ಮೊಂದಿಗೆ ಮಾತಾಡುವಂತೆ ಕೇಳಿಕೊಂಡರು. ನಾನು ಅವರೊಂದಿಗೆ ಮಾತಾಡಲು ಸಮಯ ಕೊಟ್ಟೆನು. ಆಗ ಅವರು ಕೇಳಿದ ಮೊದಲನೇ ಪ್ರಶ್ನೆ ಮಾನಸಾಂತರ ಹೊಂದುವುದು ಎಂದರೆ ಏನು ಎಂಬುದೇ ಆಗಿತ್ತು. ಮತ್ತೊಮ್ಮೆ ವಾಷಿಂಗ್ಟನ್ನಲ್ಲಿ ರಾಜಕೀಯ ಮುಖಂಡರೊಡನೆ ಸಂಭಾಷಿಸುವ ಸಂದರ್ಭ ಸಿಕ್ಕಿತು. ಅವರೊಂದಿಗೆ ಅಭಿಪ್ರಾಯಗಳನ್ನು ಹಂಚಿಕೊಂಡಾಗ ಅವರು ಕೇಳಿದ ಮೊದಲನೇ ಪ್ರಶ್ನೆ ಮಾನಸಾಂತರವೆಂದರೆ ಏನು ಎಂದು ಕೇಳಲಾಯಿತು. ನಾನು ಸಂಧಿಸಿದ ಹಾಗೂ ಅಭಿಪ್ರಾಯವನ್ನು ಹಂಚಿಕೊಂಡಂಥ ಪ್ರತಿಯೊಂದು ವಿಶ್ವವಿದ್ಯಾಲಯಗಳಲ್ಲೂ ಮಾನಸಾಂತರ ಹೊಂದುವುದೆಂದರೆ ಏನು ಎಂಬ ಪ್ರಶ್ನೆಯನ್ನೇ ವಿದ್ಯಾರ್ಥಿನಿಯರಿಂದ ಕೇಳಲಾಯಿತು. ಕಾಲಮಾನಕ್ಕೆ ತಕ್ಕಂತೆ ಕೇಳಲಾದ ಇತರ ಪ್ರಶ್ನೆಗಳಿಗಿಂತಲೂ ಈ ಪ್ರಶ್ನೆಗೆ ಅನೇಕ ಉತ್ತರಗಳಿರಬಹುದು. ಮಾನಸಾಂತರ ಹೊಂದುವುದಾದರೆ ಏನು? ಅದರಲ್ಲಿರುವ ರಹಸ್ಯ ಏನು? ಅದು ನಡೆಯುವ ಬಗೆ ಯಾವುದು? ಆದ್ದರಿಂದ ಉಂಟಾಗುವ ಪ್ರತಿಫಲವೇನು? ಪರಲೋಕಕ್ಕೆ ಸೇರಲು ಯಾಕೆ ಮಾನಸಾಂತರ ಪಡಬೇಕು? ಇಂಥ ಪ್ರಶ್ನೆಗಳಿಗೆ ನಾವು ಯಾವ ಉತ್ತರ ಕೊಡಬಲ್ಲೆವು? ಯಾವುದೋ ಒಂದು ವಸ್ತುವನ್ನು ಕೊಂಡುಕೊಳ್ಳುವುದನ್ನು ತಪ್ಪಿಸಿ ಬೇರೆ ಒಂದನ್ನು ಕೊಳ್ಳುವಂತೆ ಮಾಡುವುದು, ಪ್ರಚಾರ ಮಾಡುವುದು ಮಾರುವವರ ಗುರಿಯಾಗಿರುತ್ತದೆ. ರಾಜಕೀಯ ವ್ಯಕ್ತಿಗಳು ತಾವು ಅನುಸರಿಸುತ್ತಿದ್ದಂಥ ಮೂಲ ತತ್ವಗಳನ್ನು, ಕಾರ್ಯನೀತಿಗಳನ್ನು ತೊರೆದುಬಿಟ್ಟು ಮನಸ್ಸನ್ನು ಬೇರೆ ಮಾಡಿಕೊಂಡು ಬೇರೆ ತತ್ವಗಳನ್ನು ಅನುಸರಿಸುವರು. ಇದರಂತೆಯೇ ಕಳೆದ ಮಹಾಯುದ್ಧ ನಡೆದಾಗ ಅನೇಕ ಕಾರ್ಖಾನೆಗಳು ಯುದ್ಧಗಳನ್ನು ತಯಾರಿಸುವ ಕಾರ್ಖಾನೆಗಳಾಗಿ ಬದಲಾದವು. ಕೆಲವು ಪಾಶ್ಚಾತ್ಯ ದೇಶಗಳಲ್ಲಿ ಎಣ್ಣೆಯನ್ನು ಉಪಯೋಗಿಸುತ್ತಿದ್ದ ಒಲೆಗಳು ಇದ್ದಿಲ್ಲ, ಒಲೆಗಳಾಗಿ ಬದಲಾದವು. ಮೇಲೆ ಹೇಳಿರುವ ಸಂಗತಿಗಳಿಯೇ ಮಾನಸಾಂತರ ಹೊಂದುವುದು, ದೇವರ ಕಡೆಗೆ ತಿರುಗುವುದು, ಮನಸ್ಸನ್ನು ಬದಲಾಯಿಸಿಕೊಳ್ಳುವುದು, ಹಿಂದಿರುಗುವುದು ಎಂದು ವಿವರಣೆ. ಧರ್ಮದ ವಿಷಯದಲ್ಲಿ ಅದು ಮಾನಸಾಂತರ ಹೊಂದುವವರು ಮತ್ತೆ ಹುಟ್ಟುವುದು, ಕೃಪೆ ಹೊಂದುವುದು, ಆತ್ಮಿಕ ಅನುಭವವನ್ನು ಪಡೆಯುವುದು, ರಕ್ಷಣೆಯ ನಿಶ್ಚಯವನ್ನು ಹೊಂದುವುದು ಎಂದು ಅನೇಕ ವಿಧಗಳಲ್ಲಿ ವಿವರಿಸಲ್ಪಡುತ್ತದೆ. ಒಬ್ಬರು ನಮ್ಮ ಭಕ್ತಿ ಸಂಜೀವನ ಕೂಟಕ್ಕೆ ಬಂದಿದ್ದರು. ಅವರು ಒಬ್ಬ ಮದ್ಯಪಾನ ವ್ಯಸನಿ. ಅವರು ನನ್ನ ಬಳಿ, ಗ್ರಾಹಂ ಅವರೇ, ನೀವು ಹೇಳುವುದರಲ್ಲಿ ಎಷ್ಟು ಸತ್ಯವಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ನಿಮ್ಮ ಕ್ರಿಸ್ತನನ್ನು ನಾನು ಶೋಧಿಸಲು ಹೋಗುತ್ತೇನೆ. ಆತನು ಮಾತನಾಡುತ್ತಾನೆಂದು ನೀವು ಹೇಳುವುದರಲ್ಲಿ ಅಲ್ಪ ಸ್ವಲ್ಪವನ್ನಾದರೂ ಆತನು ಮಾಡುವುದಾದರೆ ನಾನು ಹಿಂದಿರುಗಿ ಬಂದು ನನ್ನ ಜೀವಮಾನವೆಲ್ಲ ಅರ್ಪಿಸಿ ಆತನವನಾಗಿರಲು ನಿಶ್ಚಯಿಸಿ ಬರೆದು ರುಜು ಮಾಡುತ್ತೇನೆ ಎಂದರು. ಕೆಲವು ವಾರಗಳ ಬಳಿಕ ಆತನು ಪುನಃ ನನ್ನನ್ನು ಸಂಧಿಸಿ, ಏನಾಯಿತೆಂದು ನನಗೆ ಚೆನ್ನಾಗಿ ತಿಳಿಯಲಿಲ್ಲ, ಆದರೆ ನಾನು ಮದ್ಯಪಾನ ಮಾಡಲು ಹೋಗುವಲ್ಲೆಲ್ಲ ಏನೋ ಒಂದು ನನ್ನನ್ನು ತಡೆದು ನಿಲ್ಲಿಸುವಂತೆ ಕಾಣುತ್ತದೆ ಎಂದು ಹೇಳಿದರು. ಆ ದುರಭ್ಯಾಸದಿಂದ ಕರ್ತನಾದ ಯೇಸುಕ್ರಿಸ್ತನು ಅವರನ್ನು ಬಿಡುಗಡೆ ಮಾಡಿದರು. ಅಂದರೆ ಅವರು ದೇವರ ಕಡೆಗೆ ತಿರುಗಿಕೊಂಡರು. ದೇವರ ಕಡೆಗೆ ತಿರುಗಿಕೊಳ್ಳುವುದು ಅನೇಕ ವಿಧಗಳಲ್ಲಿ ಸಂಭವಿಸಬಹುದು. ಅದು ನಡೆಯುವ ವಿಧವು ಮಾನಸಾಂತರ ಹೊಂದುವ
ಅಥವಾ ದೇವರನ್ನು ಕಂಡುಕೊಳ್ಳುವ ವ್ಯಕ್ತಿಯ ಸಮಸ್ಯೆಗಳನ್ನು ಕುರಿತದ್ದಾಗಿರುವುದು. ಆತನ ಪರಿಸ್ಥಿತಿ, ಜೀವಿತದ ರೀತಿ, ಮನಸ್ಸಿನ ತಿಳುವಳಿಕೆ ಈ ಎಲ್ಲವುಗಳನ್ನು ಕುರಿತದ್ದಾಗಿರುವುದು. ಒಂದು ವೇಳೆ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಒಂದು ಇಕ್ಕಟ್ಟು ಉಂಟಾದ ನಂತರ ಅವನು ಮಾನಸಾಂತರ ಹೊಂದಬಹುದು. ಅಥವಾ ಯಾವುದಾದರೂ ದುರ್ಘಟನೆ ಸಂಭವಿಸಿದರೆ, ಯಾವುದಾದರೊಂದು ಕಾರ್ಯದಲ್ಲಿ ಮೋಸ ಹೋಗುವಾಗ, ಏನನ್ನಾದರೂ ಕಳೆದುಕೊಂಡಾಗ, ಪ್ರೀತಿ ಪಾತ್ರರನ್ನು ಕಳೆದುಕೊಂಡಾಗ, ಇಂಥ ಸಂದರ್ಭಗಳಲ್ಲಿ ಅವನು ಮಾರ್ಪಾಟು ಹೊಂದಬಹುದು. ಒಬ್ಬನು ಧನವನ್ನು ಸಂಪಾದಿಸುವುದರಲ್ಲಾಗಲಿ ಅಥವಾ ಜನರ ಗೌರವವನ್ನು ಪಡೆದುಕೊಳ್ಳಬೇಕೆಂದಾಗಲಿ ತನ್ನ ಪೂರ್ಣವಾದ ಗಮನವನ್ನು ಸಲ್ಲಿಸಿರಬಹುದು. ಅಥವಾ ಒಬ್ಬ ವ್ಯಕ್ತಿಯನ್ನು ತನ್ನ ಪ್ರಾಣದಂತೆ ಪ್ರೀತಿಸಿದ್ದಿರಬಹುದು. ಅಥವಾ ಜೀವಿತಕ್ಕೆ ಬಹಳ ಮುಖ್ಯವಾದವರನ್ನಾಗಲಿ ಅಥವಾ ಅಮೂಲ್ಯ ವಸ್ತುವನ್ನಾಗಲಿ ಅವನು ಕಳೆದುಕೊಂಡಿದ್ದರೆ ಅದು ಅವನ ಪಾಲಿಗೆ ಬಹುದೊಡ್ಡ ಆಘಾತವಾಗಿರುವುದು. ಇಂಥ ಶೋಕಪೂರಿತವಾದ ಸಮಯದಲ್ಲಿ ತನ್ನ ಕೀರ್ತಿಯನ್ನು, ಒಳ್ಳೆಯ ಹೆಸರನ್ನು ಕಳೆದುಕೊಂಡು ನಿಲ್ಲುವ ಸಮಯದಲ್ಲಿ ಪ್ರೀತಿ ಪಾತ್ರರನ್ನು ಪುನಃ ಕಾಣಲಾರೆನು ಎಂಬ ಸಂದರ್ಭ ಉಂಟಾದಾಗ ಒಂದು ಭಯಂಕರವಾದ ಒಂಟಿತನಕ್ಕೆ ಅವನು ಒಳಗಾಗುವನು. ಅಂಥ ಸಮಯಗಳಲ್ಲಿ ಒಂದು ವೇಳೆ ಪವಿತ್ರಾತ್ಮನು ಅವನ ಕಣ್ಣುಗಳಿಗೆ ಕಟ್ಟಿರುವ ಲೌಕಿಕ ಕಟ್ಟುಗಳೆಂಬ ಪಾಶಗಳನ್ನು ತೆಗೆದು ಮೊಟ್ಟಮೊದಲಿಗೆ ನಿಶ್ಚಳವಾಗಿ ಕಾಣುವಂತೆ ಮಾಡುವನು. ಆಗ ಮಾತ್ರವೇ ಆ ವ್ಯಕ್ತಿಯು ನಿಜವಾದ ಪ್ರೀತಿ, ಮನಸಮಾಧಾನ, ಬಲ ಇವೆಲ್ಲವುಗಳ ಉಗಮ ದೇವರಲ್ಲಿಯೇ ಎಂದು ಕಂಡುಕೊಂಡು ದೇವರ ಕಡೆಗೆ ತಿರುಗಬಹುದು. ದೇವಾದಿದೇವನ ಅಪಾರವಾದ ದಯೆ ಧಾರಾಳವಾಗಿ ಸುರಿಸಲ್ಪಡುವಾಗ ಅಂಥವನು ಮಾರ್ಪಾಟು ಹೊಂದುವನು. ಹೇಗೆಂದರೆ ಎಲ್ಲವುಗಳಿಗಾಗಿ, ಅಂದರೆ ಸುಖ, ದುಃಖ ಹಾಗೂ ಹೋಗುಗಳೆಲ್ಲವುಗಳಿಗಾಗಿ ನಾನು ಕರ್ತನಿಗೆ ಒಳಗಾಗಿರುವೆನು ಎಂಬ ಗ್ರಹಿಕೆ ಉಂಟಾಗಿ ದೇವರ ಕಡೆಗೆ ತಿರುಗಿಕೊಳ್ಳಬಹುದು. ಆ ರೀತಿ ನಡೆಯುವಂಥ ಮಾರ್ಪಾಟು ಅನ್ಯಮತೀಯರ ನಂಬಿಕೆಯನ್ನು, ಪ್ರೀತಿಯನ್ನು ವಿಗ್ರಹಗಳಿಂದ ತಿರುಗಿಸಿ ಕರ್ತನಾದ ಯೇಸುಕ್ರಿಸ್ತನ ಕಡೆಗೆ ಬರುವಂತೆ ಮಾರ್ಪಡಿಸುವುದು. ಮಾನಸಾಂತರ ಹೊಂದುವವರೆಲ್ಲರೂ ಹೃದಯದಲ್ಲಿ ಪಕ್ಕನೆ ಬೆಳಕನ್ನು ಹೊಂದಿ ಮಾರ್ಪಾಡುವುದಿಲ್ಲ. ಈ ವಿಧವಾದ ಅನುಭವವನ್ನು ಪಕ್ಕನೆ ಹೊಂದುವುದನ್ನು ಮಾರ್ಪಟ್ಟು ಎನ್ನುತ್ತೇವೆ. ಆದರೆ ಅನೇಕರು ದೀರ್ಘಕಾಲದ ಕಠಿಣವಾದ ಹೋರಾಟದ ನಂತರವೇ ಮಾರ್ಪಾಟು ಹೊಂದುವರು. ಮತ್ತು ಕೆಲವರು ದೀರ್ಘಕಾಲ ತಮ್ಮ ಅಗತ್ಯತೆಯನ್ನು, ರಕ್ಷಣೆಯ ಮಾರ್ಗವನ್ನು ಸ್ವಲ್ಪ ಸ್ವಲ್ಪವಾಗಿ ಅರಿತುಕೊಂಡು ಆ ಅರಿವು ಉನ್ನತ ಸ್ಥಿತಿಯನ್ನು ಹೊಂದುವಾಗ ರಕ್ಷಣೆ ಹೊಂದುವರು. ಈ ರೀತಿ ದೀರ್ಘಕಾಲ ಆತನನ್ನು ಅರಿತುಕೊಂಡವರು ಕರ್ತನಾದ ಯೇಸು ಕ್ರಿಸ್ತನನ್ನು ತಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ತಮ್ಮ ಇಡೀ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಡುವರು. ಆದ್ದರಿಂದ ದೇವರ ಕಡೆಗೆ ತಿರುಗಿಕೊಳ್ಳುವುದು ಅಥವಾ ಮಾರ್ಪಡುವುದು ಒಂದೇ ಕ್ಷಣದಲ್ಲಿ ದೇವರ ಪ್ರೀತಿಯನ್ನು ಕಂಡುಕೊಳ್ಳುವಂಥ ಒಂದು ಮಹತ್ತರವಾದ ಅನುಭವವಾಗಿರಬಹುದು. ಅಥವಾ ಅದು ಹಂತ ಹಂತವಾಗಿ ಸತ್ಯವನ್ನು ಅರಿತುಕೊಂಡು ಕತ್ತಲೆಯಿಂದ ಬೆಳಕಿಗೆ, ಮರಣವನ್ನು ತೊರೆದು ನಿತ್ಯ ಜೀವದೆಡೆಗೆ ಸಾಗುವಂತೆ ಸಂಭವಿಸಬಹುದು. ಆದಾಗ್ಯೂ ಮಾರ್ಪಡುವುದು ಯಾವಾಗಲೂ ಒಂದೇ ವಿಧವಾಗಿ ನಡೆಯುವುದಿಲ್ಲ. ಉದಾಹರಣೆಗಾಗಿ, ನನ್ನ ಪತ್ನಿಗೆ ನಾನು ಕ್ರೈಸ್ತನಾದ ದಿನವೂ ಸಮಯವೂ ಗೊತ್ತಿಲ್ಲ. ಆದರೆ ನಾನು ಆ ಅನುಭವಕ್ಕೆ ಬಂದಂಥ ವೇಳೆ ಇದೆ ಎಂಬುದು ಅವಳಿಗೆ ಚೆನ್ನಾಗಿ ಗೊತ್ತು. ಕ್ರೈಸ್ತ ಕುಟುಂಬಗಳಲ್ಲಿ ಬೆಳೆದಂಥ ಕ್ರೈಸ್ತ ಸಂಪ್ರದಾಯಗಳನ್ನು ತಿಳಿದಿರುವ ಯುವಕರಿಗೆ ತಾವು ತಮ್ಮನ್ನು ಯೇಸು ಸ್ವಾಮಿಗೆ ಅರ್ಪಿಸಿದಂಥ ಸಮಯದ ಬಗ್ಗೆ ಗೊತ್ತಿಲ್ಲ. ಆದರೆ ಕೆಲವರು ಯಾರು ಅರಿಯದಂಥ ತಮ್ಮ ಕ್ರಿಸ್ತ ನಂಬಿಕೆಯನ್ನು ಹರಿಕೆ ಮಾಡಿದ ಸಮಯವನ್ನು ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಂಡಿರುತ್ತಾರೆ. ಹೊಸ ಒಡಂಬಡಿಕೆಯಲ್ಲಿ ಹೇಳಲಾಗಿರುವ ವಿಶ್ವಾಸಿಗಳಲ್ಲಿ ಬಹುತೇಕ ಜನರು ಪಕ್ಕನೆ ವಿದ್ವೇಕ ಒಳಗಾಗಿ ಮಾರ್ಪಾಟು ಹೊಂದಿದರೆಂದು ತಿಳಿಯುತ್ತದೆ. ಮಾರ್ಪಾಟು ಹೊಂದುವುದು ಎಂಬ ಅನುಭವವನ್ನು ದೇವರನ್ನು ತಿಳಿದುಕೊಳ್ಳುವ ಗ್ರಹಿಕೆಯನ್ನು ಕುರಿತ ಸತ್ಯವನ್ನು ಒಳಗೊಂಡ ಒಂದು ಮನೋವಿಜ್ಞಾನ ಕೃತಿಯನ್ನು ಅನೇಕ ವರ್ಷಗಳಿಂದ ಯಾರೂ ಗಮನಿಸಿರಲಿಲ್ಲ. ಆದರೆ ಕಳೆದ 25 ವರ್ಷಗಳಿಂದ ಮಾರ್ಪಡುವಿಕೆಯನ್ನು ಒಳಗೊಂಡ ಮನೋವಿಜ್ಞಾನದ ಕೃತ್ಯ ಹೆಚ್ಚು ಪರಿಶೋಧನೆ ಮಾಡಿರುವರು. ಈ ಅನುಭವ ಕ್ರೈಸ್ತರ ಅನುಭವ ಮಾತ್ರವೇ ಅಲ್ಲ.
ಇತರೆ ಮತಗಳಲ್ಲೂ ಇದು ಕಂಡುಬರುವಂಥದ್ದಾಗಿದೆ. ಇದು ಮತೀಯ ಸಂಬಂಧವಾಗಿ ಮಾತ್ರವೇ ಸಂಭವಿಸುವ ಕಾರ್ಯವಲ್ಲ, ಇತರ ವಿಷಯಗಳಲ್ಲೂ ಇದು ಮಾರ್ಪಡುತ್ತದೆ ಎಂದು ಅವರು ಹೇಳಿದ್ದಾರೆ. ಮಾರ್ಪಡುವಿಕೆಯಲ್ಲಿ 3 ಹಂತಗಳಿವೆ ಎಂಬುದನ್ನು ಮನೋವಿಜ್ಞಾನ ಕೃತ್ಯ ಒಪ್ಪಿಕೊಳ್ಳುವರು. ಅವುಗಳಲ್ಲಿ ಮೊದಲ ಹಂತ ಮನ ಕಳವಳ, ಮನ ಸಮಾಧಾನವಿಲ್ಲದಿರುವುದು. ಎರಡನೆಯದು ಉದ್ವೇಗಕ್ಕೊಳಗಾಗಿ ಬದಲಾಗುವುದು. ಮೂರನೆಯದು ಉಲ್ಲಾಸವು ವಿಶ್ರಾಂತಿಯೂ ಆಗಿದೆ ಎನ್ನುವರು. ಮಾರ್ಪಡುವಿಕೆ 2 ಬಗೆಯಾದದ್ದು ಎಂದು ಸ್ಟಾರ್ಬಾಗ್ ಎಂಬುವರು ಹೇಳುತ್ತಾರೆ. ಪಾಪದ ಕ್ರೂರತನ ಹೊರತು ಮಾರ್ಪಡುವುದು ಒಂದು ಬಗೆ. ಮತ್ತೊಂದು ಮಾರ್ಪಡುವಿಕೆಯಲ್ಲಿ ಆತೃಪ್ತಿಯ ಉದ್ರೇಕ, ನಿರಾಳವಾದ ಜೀವಿತವನ್ನು ಪಡೆಯಬೇಕೆಂಬ ಪ್ರಯತ್ನ, ಆತ್ಮಿಕ ಬೆಳಕನ್ನು ಪಡೆಯಬೇಕೆಂಬ ಅಪೇಕ್ಷೆ ಮುಂತಾದವನ್ನು ಕಾಣಬಹುದೆಂದು ಅವರು ಹೇಳುತ್ತಾರೆ. ಮಾನಸಾಂತರವನ್ನು ಕುರಿತು ಮನೋವಿಜ್ಞಾನ ಕೃತಿಯಲ್ಲಿ ಪರಿಶೋಧನೆಯ ಉಪಯೋಗವನ್ನು ಸರಿಯಾಗಿ ಪರಿಗಣಿಸಲಾಗಿಲ್ಲ. ಅವನ್ನು ಅಸಡ್ಡೆ ಮಾಡಿ ತಳ್ಳಿ ಹಾಕಲಾಗಿದೆ. ಮಾನಸಾಂತರದ ಸಾರಾಂಶವನ್ನು ತಿಳಿಯಲು ಅವು ಹೆಚ್ಚು ಉಪಯುಕ್ತವಾಗಿದ್ದರೂ ಮನೋವಿಜ್ಞಾನ ತಜ್ಞರಲ್ಲಿ ಕೆಲವರು ಮಾತ್ರವೇ ಸತ್ಯವೇದವು ಹೇಳುವಂಥ ಮಾನಸಾಂತರವು ಪ್ರಾಕೃತಿಕಕ್ಕೂ ಮಿಂಚಿದಂಥ ಅಸಾಧಾರಣವಾದ ಒಂದು ಅನುಭವವಾಗಿದೆ ಎಂದು ಒಪ್ಪಿಕೊಳ್ಳುತ್ತಾರೆ. ಸತ್ಯವೇದವು ಹೇಳುವಂಥ ಮಾನಸಾಂತರವು ದೇವರ ಕಡೆಗೆ ತಿರುಗುವುದು ಕ್ರಿಸ್ತ ನಂಬಿಕೆ, ನೂತನ ಸೃಷ್ಟಿ ಎಂಬ 3 ಅಂಶಗಳನ್ನು ಒಳಗೊಂಡಿದೆ. ಅಂದರೆ ಹಳೆಯ ಜೀವಿತವನ್ನು ತೊರೆಯುವುದು, ನಂತರ ದೇವರ ಕಡೆಗೆ ತಿರುಗುವುದು ಕ್ರಿಸ್ತ ನಂಬಿಕೆಯನ್ನು ತೋರಿಸುತ್ತದೆ. ಮೂರನೇದಾಗಿ ನೂತನ ಸೃಷ್ಟಿಯಾಗಿದೆ. ಪರಲೋಕ ರಾಜ್ಯಕ್ಕೆ ಸೇರಲು ನೀವು ಖಂಡಿತವಾಗಿ ಮಾನಸಾಂತರ ಹೊಂದಬೇಕೆಂಬುದಾಗಿ ನಾನು ಹೇಳುತ್ತಿಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದಾನೆ, ಇದು ಮಾನವರ ಅಭಿಪ್ರಾಯವಲ್ಲ, ದೇವಾದಿ ದೇವರ ಸಂಕಲ್ಪ. ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲ. ಮತ್ತಾಯನ ಸುವಾರ್ತ 18ನೇ ಅಧ್ಯಾಯ 3ನೇ ವಚನ ಎಂದು ಯೇಸು ಕ್ರಿಸ್ತನು ಹೇಳಿದ್ದಾನೆ. ನಿಜವಾದ ಮಾನಸಾಂತರವೇ ಪೂರ್ಣವಾದದ್ದು. ಪೂರ್ಣವಾದ ಪ್ರೀತಿಗೂ ಪೂರ್ಣ ಮನಸ್ಸಿಗೂ ಸಂಬಂಧವಿದೆ. ಮನಸ್ಸಿನಿಂದ ಮಾತ್ರವೇ ಕ್ರಿಸ್ತನ ಕಡೆಗೆ ತಿರುಗಿಕೊಂಡಂಥವರು ಸಾವಿರಾರು ಮಂದಿ ಇದ್ದಾರೆ. ಸತ್ಯವೇದವನ್ನು ಪೂರ್ಣ ಮನಸ್ಸಿನಿಂದ ನಂಬುತ್ತಾರೆ, ಆದರೆ ನಿಜಕ್ಕೂ ಅವರು ಮಾನಸಾಂತರ ಪಡಲಿಲ್ಲ. ಉದಾಹರಣೆಗೆ ಯೋಹಾನನ ಸುವಾರ್ತೆಯ 2ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಸೇವೆಯ ಪ್ರಾರಂಭದಲ್ಲಿ ಆತನನ್ನು ಕುರಿತು ನೂರಾರು ಮಂದಿಯ ವರ್ಣನೆಯನ್ನು ಕಾಣುತ್ತೇವೆ. ಕೆಲವರು ಆತನನ್ನು ನಂಬಿದರು ಎಂದು ಹೇಳಲಾಗಿದೆ, ಆದರೆ ಯೇಸು ಎಲ್ಲರನ್ನೂ ಬಲ್ಲವನಾದ್ದರಿಂದ ಅವರಿಗೆ ವಶವಾಗಲಿಲ್ಲ. ಏಕೆಂದರೆ ಅವರ ನಂಬಿಕೆಯು ಅವರ ಬುದ್ಧಿಯನ್ನು ಮಾತ್ರವೇ ಅವಲಂಬಿಸಿತು ಎಂಬುದನ್ನು ಸ್ವಾಮಿ ತಿಳಿದಿದ್ದನು. ಬುದ್ಧಿಯನ್ನು ಮಾತ್ರವೇ ಅವಲಂಬಿಸಿ ಉಂಟಾಗುವ ಮಾನಸಾಂತರಕ್ಕೂ ಆತ್ಮವನ್ನು ರಕ್ಷಿಸುವ ಮಾನಸಾಂತರಕ್ಕೂ ದೊಡ್ಡ ವ್ಯತ್ಯಾಸ ಉಂಟು. ನಿಮ್ಮ ತಿಳುವಳಿಕೆಯ ಮೂಲಕ ಕ್ರಿಸ್ತನನ್ನು ನೀವು ಅಂಗೀಕರಿಸಬೇಕು ಎಂಬುದು ಸರಿಯಷ್ಟೇ. ತಾವು ಹೊಂದಿದಂಥ ಯಾವುದೋ ಒಂದು ಅನುಭವದಿಂದ ಉದ್ರೇಕಗೊಂಡು ದೇವರ ಕಡೆಗೆ ತಿರುಗಿಕೊಂಡಂಥ ಸಾವಿರಗಟ್ಟಲೆ ಜನರಿರುವರು, ಆದರೆ ಅವರು ನಿಜಕ್ಕೂ ಕ್ರಿಸ್ತನೆಡೆಗೆ ಆಕರ್ಷಿಸಲ್ಪಟ್ಟು ಬಂದವರಲ್ಲ. ನಿಮ್ಮ ಜೀವಿತ ಮಾರ್ಪಾಟು ಹೊಂದಬೇಕೆಂದು ಕ್ರಿಸ್ತನು ಅಪೇಕ್ಷಿಸುತ್ತಾನೆ, ಮಾತ್ರವಲ್ಲ ಒತ್ತಾಯಿಸುತ್ತಾನೆ. ನಿಮ್ಮ ಜೀವಿತವು ನೀವು ಹೊಂದಿದ್ದೇವೆ ಎಂದು ಹೇಳಿಕೊಳ್ಳುವಂಥ ಅನುಭವಕ್ಕೆ ಹೊಂದಿಕೊಂಡಿಲ್ಲದಿದ್ದಲ್ಲಿ ಆ ಅನುಭವ ಸಂಶಯಾಸ್ಪದವಾದದ್ದು ಎಂಬುದರಲ್ಲಿ ಸಂದೇಹವೇ ಇಲ್ಲ. ನೀವು ಕ್ರಿಸ್ತನ ಬಳಿಗೆ ಬರುವಾಗ ನಿಮ್ಮ ಮನಸ್ಸು ಸಹ ಮಾರ್ಪಾಟು ಹೊಂದುವುದು. ಅದರ ಫಲವಾಗಿ ಲೌಕಿಕ ಕಾರ್ಯಗಳಲ್ಲಿ ಉದಾಸೀನತೆಯನ್ನು, ದೇವರಲ್ಲಿ ಪ್ರೀತಿಯು ಅಂದರೆ ನೀತಿಯ ಕಾರ್ಯಗಳಲ್ಲಿ ಆಸಕ್ತಿಯನ್ನು, ಪ್ರೀತಿಯನ್ನು ತೋರಲಾರಂಭಿಸುವಿರಿ. ಯೇಸು ಕ್ರಿಸ್ತನ ಮೇಲೆ ಇಡುವ ಪ್ರೀತಿಗೂ ಭಕ್ತಿಗೂ ಮಿತಿಯೇ ಇಲ್ಲವಾಗುವುದು. ಆತನ ಮೇಲಿನ ನಿಮ್ಮ ಪ್ರೀತಿ ವಿವರಿಸಲಾಗದು. ಕ್ರಿಸ್ತನನ್ನು ಅಂಗೀಕರಿಸುವುದು ನಿಮ್ಮ ಮನಸ್ಸಿಗೆ ಗೊತ್ತಿರಬಹುದು. ನಿಮ್ಮನ್ನು ಪರವಶಗೊಳಿಸುವಂಥ ಅನುಭವವನ್ನು ಹೊಂದಿರಬಹುದು, ಆದರೆ ಅದು ಸಾಕಾಗುವುದಿಲ್ಲ. ನಿಮ್ಮ ಆಂತರ್ಯದಲ್ಲಿ, ನಿಮ್ಮ ಚಿಂತನೆಯಲ್ಲಿ ಬದಲಾವಣೆ ಆಗಬೇಕು.
ಕ್ರಿಸ್ತನಿಗೆ ವಿಧೇಯರಾಗಲು ಆತನನ್ನು ಹಿಂಬಾಲಿಸಲು ದೃಢವಾದ ತೀರ್ಮಾನವಿರಬೇಕು. ದೇವ ಚಿತ್ತಕ್ಕೆ ತಕ್ಕಂತೆ ನಿಮ್ಮ ಚಿಂತನೆಯು ಬದಲಾಗಬೇಕು. ನಾನು ಎಂಬ ಹೆಮ್ಮೆ ಶಿಲುಬೆಯಲ್ಲಿ ಜಡಿಯಲ್ಪಡಬೇಕು. ಇದು ನೆರವೇರುವಾಗ ಯೇಸುಕ್ರಿಸ್ತನನ್ನು ಹಿಂಬಾಲಿಸಬೇಕು ಎಂಬುದೇ ನಿಮ್ಮ ಮನೋಭಿಲಾಷೆ ಆಗಿರುವುದು. ನೀವು ದೇವರ ಕಡೆಗೆ ತಿರುಗುವಾಗ, ನೀವು ಶಿಲುಬೆಯ ಕೆಳಗೆ ನಿಲ್ಲುವಾಗ ಪವಿತ್ರ ಆತ್ಮನು ನಿಮ್ಮನ್ನು ಪಾಪಿ ಎಂದು ಗ್ರಹಿಸುವಂತೆ ಮಾಡುವನು. ನಿಮಗೆ ಬದಲಾಗಿ ಸತ್ತಂತ ಕ್ರಿಸ್ತನಲ್ಲಿ ನಂಬಿಕೆ ಇಡುವಂತೆ ಆತನೇ ನಿಮ್ಮನ್ನು ಪ್ರೇರಿಸುವನು. ಈ ನಿರ್ದಿಷ್ಟವಾದ ಸಮಯದಲ್ಲಿ ಪವಿತ್ರಾತ್ಮನು ಹೊಸ ಸೃಷ್ಟಿ ಎಂಬ ಅದ್ಭುತವನ್ನು, ಮಾರ್ಪಾಟನ್ನು ಉಂಟು ಮಾಡುವನು. ನೀವು ಒಬ್ಬ ನೂತನ ಸೃಷ್ಟಿಯಾಗುವಿರಿ. ದೈವಿಕತ್ವವು ನಿಮ್ಮೊಳಗೆ ಸುರಿಸಲ್ಪಡುವುದು. ದೇವರ ಜೀವದಲ್ಲಿ ನೀವು ಪಾಲುಗಾರರಾಗುವಿರಿ. ಯೇಸು ಸ್ವಾಮಿಯು ದೇವರ ಆತ್ಮನ ಮೂಲಕ ನಿಮ್ಮ ಹೃದಯದಲ್ಲಿ ವಾಸ ಮಾಡಲಾರಂಭಿಸುವನು. ಒಂದು ಚಿಕ್ಕ ಮಗುವೇ ಆಗಲಿ ಬಹು ಸರಳವಾದ ರೀತಿಯಲ್ಲಿ ಮಾನಸಾಂತರ ಹೊಂದಬಹುದು. ಇದು ಕಾಲಗತಿಯಲ್ಲಿಯೂ ಸತ್ಯವೇದ ಪಂಡಿತರಿಂದಲೂ ಬಹಳವಾಗಿ ಚಿಂತನೆ ಮಾಡಲ್ಪಟ್ಟ ಅಗಾಧವಾದ ಸತ್ಯವಾಗಿದೆ. ರಕ್ಷಣೆಯ ಮಾರ್ಗವನ್ನು ಕರ್ತನು ಸರಳವಾಗಿ ಮಾಡಿದ್ದಾನೆ. ಆದ್ದರಿಂದಲೇ ರಕ್ಷಣೆಯ ಮಾರ್ಗದಲ್ಲಿ ಬರುವವರು ಏನು ಅರಿಯದ ಅಮಾಯಕರಾಗಿದ್ದರೂ ದಿಕ್ಕು ತಪ್ಪಿ ಹೋಗುವುದಿಲ್ಲ. ತಿಳುವಳಿಕೆ ಇಲ್ಲವೆಂದು ದೇವರು ಯಾರನ್ನು ರಕ್ಷಣೆಯೊಳಗೆ ಬಾರದಂತೆ ತಡೆ ಮಾಡಲಾರನು. ಶ್ರೀಮಂತರು, ಬಡವರು, ಲೌಕಿಕ ಜ್ಞಾನಿಗಳು, ಅಮಾಯಕರು ಯಾರೇ ಆಗಲಿ ದೇವರ ಕಡೆಗೆ ತಿರುಗಿಕೊಳ್ಳಬಲ್ಲರು. 1 ತಿಮೋತಿ 2:4. ಸಂಕ್ಷೇಪವಾಗಿ ಹೇಳುವುದಾದರೆ ಮಾನಸಾಂತರ ಎಂಬುದೇ ದೇವರ ಕಡೆಗೆ ತಿರುಗುವುದು ಎಂದು ವಿವರಣೆ. ಮಾರ್ಪಾಟು ಹೊಂದಿದ ಒಬ್ಬ ವ್ಯಕ್ತಿ ತಾನು ಹಿಂದೆ ಪ್ರೀತಿ ಮಾಡಿದ್ದನ್ನು ಮುಂದೆಯೂ ಪ್ರೀತಿಸಬಹುದು. ಆದರೆ ಆ ರೀತಿ ಪ್ರೀತಿಸುವ ಕಾರಣ ಬೇರೆಯಾಗಿರುವುದು. ಮಾನಸಾಂತರ ಹೊಂದಿದ ಒಬ್ಬ ವ್ಯಕ್ತಿ ತಾನು ಹಿಂದೆ ಪ್ರೀತಿಸಿದ್ದನ್ನು ಕೈಬಿಟ್ಟರೂ ಬಿಡಬಹುದು. ತನ್ನ ಹಳೆಯ ಸ್ನೇಹಿತರನ್ನು ಬಿಟ್ಟು ಬಿಡಲೂಬಹುದು. ಅವರನ್ನು ಕೇವಲ ಪಡಿಸುವುದನ್ನು ಹೊರತುಪಡಿಸಿ ಅವರಲ್ಲಿ ಅನೇಕರು ಒಳ್ಳೆಯ ಗುಣಶಾಲಿಗಳಾಗಿಯೂ ಪ್ರೀತಿ ಪಾತ್ರರೂ ಆಗಿರಬಹುದು. ಇತರ ಕ್ರೈಸ್ತರರ ಸಂಪರ್ಕ ಅವನನ್ನು ಹೆಚ್ಚಾಗಿ ಆಕರ್ಷಿರುವುದರಿಂದಲೇ ಅವನು ಆ ರೀತಿ ಮಾಡುವನು. ಮಾನಸಾಂತರದ ಹೊಂದಿದ ವ್ಯಕ್ತಿ ಯಾರೇ ಆಗಲಿ ತಾನು ಹಿಂದೆ ವಿರೋಧಿಸಿದವರನ್ನು ಪ್ರೀತಿ ಮಾಡುವನು. ಹಿಂದೆ ಆಶೆ ಪಟ್ಟಿದ್ದನ್ನು ತೊರೆದು ಬಿಡುವನು. ದೇವರನ್ನು ಕುರಿತಾದಂಥ ಅವನ ಅನಿಸಿಕೆಗಳೆಲ್ಲವೂ ಬದಲಾಗುವುದು. ಮೊದಲು ಅವನು ದೇವರನ್ನು ಕುರಿತು ಅನಾಸಕ್ತನಾಗಿರಬಹುದು. ಯಾವಾಗಲೂ ಏನೋ ಒಂದು ಭಯ, ದಿಗಿಲು, ದೇವರಿಗೆ ಎದುರು ಮಾತನಾಡುವನಾಗಿರಬಹುದು. ದೇವರ ಕಡೆಗೆ ತಿರುಗಿಕೊಂಡ ತರುವಾಯ ಭಯಭಕ್ತಿ ಉಳ್ಳವನಾಗಿಯೂ ದೃಢನಂಬಿಕೆಯುಳ್ಳವನಾಗಿಯೂ ವಿಧೇಯನಾಗಿಯೂ ಬದಲಾಗುವನು. ದೇವರನ್ನು ಕುರಿತ ಭಕ್ತಿಯಿಂದ ಕೂಡಿದ ಭಯ ಯಾವಾಗಲೂ ದೇವರಿಗೆ ಕೃತಜ್ಞತಾ ಭಾವವುಳ್ಳವನಾಗಿ, ಕರ್ತನನ್ನೇ ಆತುಕೊಳ್ಳುವನಾಗಿ, ಕರ್ತನಿಗಾಗಿ ಉತ್ಕಟಾಭಿಮಾನದಿಂದ ಕೂಡಿದವನಾಗಿಯೂ ಅವನು ಬದಲಾಗುವನು. ಮಾರ್ಪಾಟು ಹೊಂದುವ ಮೊದಲು ಅವನು ಶರೀರ ಅಭಿಲಾಷೆಗಳಿಗೆ ಆಸ್ಪದ ಕೊಡುವನಾಗಿದ್ದಿರಬಹುದು. ಪಾರಂಪರ್ಯ, ವಿದ್ಯಾ, ಪ್ರವೀಣತೆ, ಶ್ರೀಮಂತಿಗೆ ಮುಂತಾದವುಗಳಿಗೆ ಅವನು ತನ್ನನ್ನು ಒಪ್ಪಿಸಿಕೊಟ್ಟಿರಬಹುದು. ಆದರೆ ಈಗ ಅವೆಲ್ಲವುಗಳಿಗೆ ಮಿಗಿಲಾಗಿ ನೀತಿ, ಧರ್ಮ, ಪರಿಶುದ್ಧತೆ, ಆತ್ಮಿಕ ಕಥೆಯನ್ನೊಳಗೊಂಡ ಕ್ರಿಸ್ತಿಯ ಜೀವಿತ ನಡೆಸುವುದನ್ನೇ ತನ್ನ ಆದ್ಯ ಕರ್ತವ್ಯವಾಗಿಣಿಸುವನು. ಏಕೆಂದರೆ ಕ್ರಿಸ್ತನನ್ನು ಮೆಚ್ಚಿಸುವುದು ಅವನಿಗೆ ಮುಖ್ಯವಾಗಿರುವುದು. ಒಟ್ಟಾರೆ ಮಾನಸಾಂತರ ಹೊಂದುವುದು ಎಂಬುದು ಒಬ್ಬ ವ್ಯಕ್ತಿಯ ಜೀವಿತದಲ್ಲಿಂಟಾಗುವ ಒಂದು ಪೂರ್ತಿಯಾದ ಬದಲಾವಣೆಯೇ ಆಗಿದೆ. ನ್ಯೂಯಾರ್ಕ್ ನಗರದಲ್ಲಿ ಯುವತಿಯೊಬ್ಬಳು ತನ್ನ ವಿವಾಹಿತ ಜೀವಿತವನ್ನು ಬಯಸಿ ಮತ್ತೊಂದು ನಗರಕ್ಕೆ ಹೋದಳು. ಅವಳನ್ನು ವಿವಾಹವಾಗಲಿದ್ದಂಥ ಯುವಕನು ನ್ಯೂಯಾರ್ಕ್ ಪಟ್ಟಣದಲ್ಲಿ ಒಂದೇ ಸ್ಥಳದಲ್ಲಿ ಉದ್ಯೋಗದಲ್ಲಿದ್ದರು. ಲೌಕಿಕ ಸಂತೋಷಗಳಲ್ಲಿ ಇಬ್ಬರೂ ಮುಳುಗಿದ್ದರು. ಅವನು ಕ್ಯಾಲಿಫೋರ್ನಿಯಾದಲ್ಲಿನ ಒಂದು ಕಾರ್ಯಾಲಯಕ್ಕೆ ವರ್ಗಾವಣೆ ಕೇಳಿಕೊಂಡಾಗ ಆ ಯುವತಿಗೆ ಅಲ್ಲಿಗೆ ಹೋಗಲು ಇನ್ನು 6 ತಿಂಗಳು ಕಳೆಯಬೇಕೆಂದು
ಅದರ ನಂತರ ತಾವು ವಿವಾಹ ಮಾಡಿಕೊಳ್ಳೋಣವೆಂದು ಅವರು ತೀರ್ಮಾನಿಸಿಕೊಂಡರು. ಆನಂದಭರಿತವಾದ ನವಜೀವನವನ್ನು ಎದುರು ನೋಡಿದ ಅವಳು ಆ ನಗರಕ್ಕೆ ಬಂದಳು. ಆ ಯುವಕನಾದರೂ ಒಬ್ಬ ಚಲನಚಿತ್ರ ತಾರೆಯಲ್ಲಿ ಮೋಹಕಗೊಂಡಿದ್ದದನ್ನು, ಅದನ್ನು ತನ್ನ ಬಳಿ ಹೇಳಲು ಧೈರ್ಯ ಇಲ್ಲದವನಾಗಿದ್ದುದನ್ನು 1 ವಾರ ಕಳೆದು ಅವಳು ತಿಳಿದುಕೊಂಡಳು. ಹಿಂದೆ ಮುಂದೆ ಕಾಣದಂಥ ಹೊಸ ನಗರ. ಅವಳು ಅಲ್ಲಿ ಏಕಾಂಗಿಯಾಗಿ ನಿಂತಳು. ಅವಳ ಯೋಜನೆಗಳೆಲ್ಲ ಒಡೆದು ನುಚ್ಚುನೂರಾಗಿ ಹೋಯಿತು. ಅವಮಾನದಿಂದ ನೊಂದು ಹೋಗಿದ್ದ ಅವಳಿಗೆ ಭವಿಷ್ಯ ಶೂನ್ಯವಾದಕ್ಕಾಗಿ ಬದಲಾಯಿತು. ಕುಟುಂಬದವರು ದೇವಭಕ್ತಿಯುಳ್ಳವರಲ್ಲ. ಇಕ್ಕಟ್ಟಾದ ಆ ವೇಳೆಯಲ್ಲಿ ಆದರಣೆ ಹೊಂದಲಾಗಲಿ, ಆಲೋಚನೆ ಕೇಳಲಾಗಲಿ ಯಾರೂ ಇಲ್ಲ. ಎಲ್ಲಿ ಹೋಗಲಿ ಎಂದು ಅವಳಿಗೆ ತೋಚಲಿಲ್ಲ. ದಾರಿ ಕಾಣದೆ ದಿಕ್ಕು ತಪ್ಪಿದವಳಾಗಿ, ಅವಮಾನವನ್ನು ಆಘಾತವನ್ನು ಸಹಿಸಲಾರದವಳಾಗಿ ಬೀದಿ ಬೀದಿಗಳಲ್ಲಿ ಅಲೆದು ಸುತ್ತಾಡುತ್ತಿದ್ದಂಥ ಸಂದರ್ಭದಲ್ಲಿ ನಾವು ಕೂಟಗಳನ್ನು ನಡೆಸುತ್ತಿದ್ದಂಥ ಸ್ಥಳವನ್ನು ಬಂದು ಸೇರಿದಳು. ತನ್ನನ್ನು ಒಳಗೆ ಕರೆತಂದು ಯಾವುದು ಎಂಬುದನ್ನು ಅವಳು ಅನಂತರದಲ್ಲಿ ಹೇಳಿಕೊಂಡಳು. ಒಳಗೆ ಬಂದವಳು ಕೂಟ ಮುಗಿಯುವವರೆಗೆ ವ್ಯಥೆ ಪಡುತ್ತಾ ಕುಳಿತುಕೊಂಡಿದ್ದಳು. 1 ವಾರ ಪೂರ್ತಿಯಾಗಿ ಅವಳು ರಾತ್ರಿ ಕೂಟಗಳಿಗೆ ಬಂದಳು. ಅವಳನ್ನು ಮುತ್ತಿಕೊಂಡಿದ್ದಂಥ ಕೈ ಮನೋಭಾವ, ಮನೋವೇದನೆ, ಚಿಂತೆ ಎಂಬ ಮೋಡಗಳನ್ನು ದಾಟಿ ಅವಳು ದೇವರ ಸ್ವರವನ್ನು ಕೇಳಿದಳು. ತನಗೂ ರಕ್ಷಣೆ ಅವಶ್ಯವೆಂದು ತಿಳಿದು ಅವಳು ಎದ್ದು ಮುಂದೆ ಬಂದಳು. ತಪ್ಪಿಸ್ತ ಮನೋಭಾವ, ಕೈಬಿಡಲ್ಪಟ್ಟ ತವಕ ಮುಂತಾದ ಭಾರವಾದ ಹೊರೆಗಳೆಲ್ಲವೂ ಅವಳನ್ನು ಬಿಟ್ಟು ಅಗಲಿತು. ತಾನು ಕಳೆದುಕೊಂಡ ಪ್ರೇಮಕ್ಕಿಂತಲೂ ಬಹು ಅಮೂಲ್ಯವಾದ ಬೇರೆ ಒಂದು ಪ್ರೀತಿಯ ಕಡೆಗೆ ತಾನು ನಡೆಸಲ್ಪಟ್ಟಿದ್ದೇನೆಂಬುದನ್ನು ಅರಿತಳು. ನ್ಯೂಯಾರ್ಕ್ ನಗರದಲ್ಲಿ ಹಿಂದೆ ತಾನು ಬಿಟ್ಟು ಬಂದ ಉದ್ಯೋಗಕ್ಕೆ ಹೋಗಲು ತನ್ನನ್ನು ತಡೆ ಮಾಡಿದ ಅವಮಾನವನ್ನು ಅವಳು ಜಯಿಸಿದಳು. ಆ ಪಟ್ಟಣಕ್ಕೆ ಹಿಂದಿರುಗಿ ಹೋದಾಗ ತನ್ನ ಜೀವಿತವು ಮೊದಲಿಗಿಂತಲೂ ಈಗ ಹೆಚ್ಚು ಆಶೀರ್ವಾದಕರವಾಗಿದೆ ಎಂದು ಕಂಡುಕೊಂಡಳು. ನನ್ನ ಜ್ಞಾನವನ್ನು, ಕ್ರಿಯಾಶೀಲತೆಯನ್ನು ಅಲ್ಪ ಸಂತೋಷವಾದ ಲೌಕಿಕ ಸಂತೋಷಗಳಿಗೆ ಬದಲಾಗಿ ಅವಳು ತನ್ನ ಸಭೆಯನ್ನು ಪ್ರೀತಿಸಿ ಉತ್ಸಾಹದಿಂದ ಸಭೆಯ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಳು. ಅವಳಲ್ಲಿದ್ದ ಕಲ್ಪನಾ ಶಕ್ತಿ ಈಗ ಸತ್ಯವೇದದ ಕಥೆಗಳನ್ನು ಯುವಕರಿಗೆ ಕಲಿಸಲು ಉಪಯುಕ್ತವಾಯಿತು. ನಿಧಿ ಸಂಗ್ರಹಣೆಯಲ್ಲಿ ಅವಳು ಪಡೆದಿದ್ದ ಚಾತುರ್ಯ ಈಗ ಕರ್ತನ ಸೇವೆಯನ್ನು ಮಾಡಲು ಸಹಾಯವಾಯಿತು. ದೇವಾಲಯದ ಆರಾಧನೆಗೆ ಬರುವವರ ಸಂಖ್ಯೆಯನ್ನು ಹೆಚ್ಚಿಸಲು ಅವಳು ಕೊಡುತ್ತಿದ್ದಂಥ ಆಲೋಚನೆ ಬಹಳ ಉತ್ತಮವಾದದೆಂದು ಅವಳ ಬೋಧಕರು ಮೆಚ್ಚಿಕೊಳ್ಳುತ್ತಿದ್ದರು. ಮೊದಲು ನಿರಾಕರಿಸಲ್ಪಟ್ಟ ಅವಳನ್ನು ಸಭೆಯವರು ಈಗ ಹುಡುಕಿ ಬರಲಾರಂಭಿಸಿದರು. ಯೇಸು ಸ್ವಾಮಿ ತನಗೆ ಆದರಣೆ ಕೊಟ್ಟು ಮಾರ್ಗ ನಡೆಸಲು, ತನ್ನನ್ನು ಕಾಯ್ದು ಕಾಪಾಡಲು ಆತನು ಯಾವಾಗಲೂ ತನ್ನ ಸಮೀಪವಿರುವುದನ್ನು ಅವಳು ಅರಿತದರಿಂದ ಒಂಟಿತನದ ನೆನಪು ಅವಳನ್ನು ಬಿಟ್ಟು ಹೋಯಿತು. ತಾನು ದುಃಖದಿಂದ ದಾಟುತ್ತಿದ್ದ ಬರಡರಾದ ಜೀವಿತ ಮಾರ್ಗವನ್ನು ಬಿಟ್ಟು ಕರ್ತನು ರಕ್ಷಕನೂ ಆಗಿರುವಂಥ ಯೇಸು ಕ್ರಿಸ್ತನೆಡೆಗೆ ಅವಳು ತಿರುಗಿದರ ಫಲವಾಗಿ ಅವಳು ರಕ್ಷಣೆ ಹೊಂದಿದಳು. ದೇವರೊಂದಿಗೆ ಅವಳು ಸಂಧಾನವಾದಳು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ.
ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.